bell icon and watch our latest videos. 100 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. 2 ಸ್ಪೂನ್ ಅಷ್ಟು ಕಾರ್ನ್ಫ್ಲವರು, 1/2 ಸ್ಪೂನ್ ಅಷ್ಟು ಖಾರದ ಪುಡಿ, ಸ್ವಲ್ಪ ಉಪ್ಪು. ಇದಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಕೋಟ್ ಆಗೋ ಥರಕ್ಕೆ. 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು. ಇದಕ್ಕೀಗ ಮಿಕ್ಸ್ ಮಾಡ್ಕೊಂಡಿರೋ ಪನ್ನೀರ್ ಹಾಕೋಬೇಕು. ಇದನ್ನು 2 ಸೈಡು 2ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಇದೀಗ 2 ಕಡೆನೂ ಫ್ರೈ ಆಗಿದೆ, ಇದನ್ನು ಎತ್ತಿಟ್ಕೋಬೇಕು. ಈಗ ಅದೇ ಎಣ್ಣೆಗೆ 10ರಿಂದ 12 ಎಸಲಷ್ಟು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು. 3ರಿಂದ 4 ಹಸಿರು ಮೆಣಸಿಕಾಯಿ, ಈ ಥರ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಒಂದು ಮೀಡಿಯಮ್ ಸೈಜು, ಸಣ್ಣದೊಂದು ಕ್ಯಾಪ್ಸಿಕಮ್ಮು. ಇದನ್ನು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಒಂದು 2 ಮಿನಿಟ್ಸ್ ಮಾಡ್ಕೋಬೇಕಷ್ಟೇ. ಇದಕ್ಕೆ ಖಾರದ ಪುಡಿ 1 ಸ್ಪೂನಷ್ಟು, ಕೊತ್ತಂಬರಿ ಪುಡಿ 1/2 ಸ್ಪೂನಷ್ಟು, ಗರಂ ಮಸಾಲ ಪುಡಿ 1/2 ಸ್ಪೂನಷ್ಟು, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈಗ 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು. ಟೊಮ್ಯಾಟೊ ಕೆಚಪ್ 1 ಸ್ಪೂನಷ್ಟು, ಸೋಯಾ ಸಾಸ್ 1 ಸ್ಪೂನಷ್ಟು, ಇದಿಷ್ಟು ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ಕಾರ್ನ್ಫ್ಲೋರ್ಗೆ 1 ಸ್ಪೂನ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಇದಕ್ಕೀಗ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ಹಾಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಚಿಲ್ಲಿ ಪನ್ನೀರ್ ಈಗ ರೆಡಿ ಇದೆ.